ಈ ದಿನದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಹೊತ್ತಿನಿಂದ ಶರತ್ಕಾಲ, ಶರದ್ ಋತು ಪ್ರಾರಂಭ, ಶರನ್ನವರಾತ್ರಿ ಪ್ರಾರಂಭವಾಗುತ್ತೆ. ಈ ದಿವಸದಿಂದ 9 ದಿನಗಳ ಬಹಳ ವಿಶೇಷವಾದ ಪರ್ವಕಾಲ. ಇದನ್ನು ತಪಸ್ಸಿಗೆ ಮೀಸಲಿಡ್ತಕ್ಕಂತಹ ಕಾಲ. ಯಾರು ದುಸ್ಸಾಧ್ಯವಾದದ್ದನ್ನು, ಅಸಾಧ್ಯ ಅಂತ ಅನಿಸುತ್ತೋ ಮನುಷ್ಯನಿಗೆ, ಅದನ್ನು ಸುಲಭದಲ್ಲಿ ಸಾಧಿಸಲಿಕ್ಕೆ ಇರತಕ್ಕಂತಹ ಸಾಧನ ಯಾವುದು ಅಂತಂದರೆ ಅದು ಈ ನವರಾತ್ರಿಯ ಅನುಷ್ಠಾನ. ಎಲ್ಲಿ ನೀವು ಆರಾಧನೆ ಮಾಡಿದ್ದೇ ಆದರೆ ಬದುಕಿನಲ್ಲಿ, ನಿಮ್ಮ ಜೀವನದಲ್ಲಿ ಯಾವ ಕಠಿಣವಾದ ಸಂಕಲ್ಪ ಇದೆಯೋ ಅದು ಸುಲಭದಲ್ಲಿ ಸಾಧ್ಯವಾಗಿಬಿಡುತ್ತೆ. ಅದನ್ನು ಸಾಧಿಸಿ ತೋರಿಸಿದ್ದಾರೆ ದೇವತೆಗಳು. ಯಾಕೆಂದರೆ ದೇವತೆಗಳಿಗೂ ಅಂಥ ಒಂದು ಸಂಕಷ್ಟ ಬಂದುಬಿಟ್ಟಿತ್ತು. ಪರಮ ನಿಕೃಷ್ಟ ಸ್ಥಿತಿ ಮನುಷ್ಯನಿಗೆ ಅಷ್ಟೇನಾ ಬರೋದು ಅಲ್ಲ, ದೇವತೆಗಳಿಗೂ ಬಂದುಬಿಟ್ಟಿತ್ತು. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಕೈ ಜೋಡಿಸಿ ನಮಿಸಿದ್ದು ಯಾರನ್ನು ಅಂತಂದರೆ ಆ ಜಗದಂಬೆಯನ್ನು. ಹಾಗೆ ನಮಿಸಿ ಸಂಕಷ್ಟದಿಂದ ಪಾರಾದ ಯಾವ ಕಾಲ ಇದೆ ಅದನ್ನೇ ಈ ಶರತ್ಕಾಲ, ಶರನ್ನವರಾತ್ರಿ ಅಂತ ಕರೀತಕ್ಕಂಥದ್ದು. ಆ ಲಲಿತಾ ಪರಮೇಶ್ವರಿ ಒಂದೊಂದು ದಿನವೂ ಒಂದೊಂದು ಸ್ವರೂಪದಲ್ಲಿ ಪ್ರಕಟಗೊಂಡು ದೇವತೆಗಳಿಗೆ ಬಂದಿದ್ದಂಥ ಆಪತ್ತನ್ನು, ವಿಪತ್ತನ್ನು ಪರಿಹರಿಸಿಬಿಟ್ಟಳು ಬಹಳ ಸುಲಭದಲ್ಲಿ. ಹೀಗಾಗಿ ನಮಗೂ ಬಂದಿರತಕ್ಕಂಥ ಆಪತ್ತುಗಳು ಅನೇಕ. ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದರೆ, ಸುತ್ತಮುತ್ತಲಿನ ವಾತಾವರಣವನ್ನು ಗಮನಿಸ್ತಾ ಇದ್ದರೆ, ಅಂಥದ್ದೇ ಯಾವುದೋ ಒಂದು ವಿಷಕಂಟಕದ ಪರಿಸ್ಥಿತಿಯಲ್ಲಿ ಇದ್ದೀವೇನೋ, ವಿಷದ ವಾತಾವರಣದಲ್ಲಿ ಇದ್ದೀವೇನೋ, ಆ ಬಂಧನದಲ್ಲಿ ಇದೇವೇನೋ ಅಂತ ಅನ್ನಿಸ್ತಾ ಇದೆ. ಮನಗಳ ಮಟ್ಟಿಗೆ ಮನಗಳಲ್ಲೇ ದಿಗ್ಬಂಧನವಾಗಿದೆ. ವ್ಯವಹಾರದ ಮಟ್ಟಿಗೆ ಅಲ್ಲಿನ ತೊಡಕುಗಳು, ಸಮಾಜದ ವ್ಯವಸ್ಥೆಯೇ ಒಂದು ರೀತಿಯಲ್ಲಿ ವಾತಾವರಣ ಕಲುಷಿತವಾಗಿರತಕ್ಕಂಥದ್ದು. ಇದನ್ನೆಲ್ಲ ನೋಡಿದರೆ ನಾವು ಅಂಥದ್ದೊಂದು ಸಂಕಟದ ವಾತಾವರಣದಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಇದರಿಂದ ದಾಟೋದು ಹೇಗಪ್ಪ? ಆಗಿನ ಕಾಲಕ್ಕೆ ದೇವತೆಗಳಿಗೆ ಈ ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತಕ್ಕಂಥದ್ದು ಅದನ್ನೇ ತಾನೆ. ಅಲ್ಲಿ ಬಂದಿರತಕ್ಕಂಥ ಮಧುಕೈಟವರು, ಮಹಿಷಾಸುರಾದಿ ರಾಕ್ಷಸರು, ಶುಂಭ ನಿಶುಂಭ ಸೇರಿಕೊಂಡು ಅವರ ಪಡೆ ದೇವತೆಗಳಿಗೆ ಗೋಳು ಹೊಯ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಅಂತಂದರೆ, ಅದೇ ಕೊನೆಗೆ ಸಹಿಸೋದಕ್ಕಾಗದೆ ಕೈ ಜೋಡಿಸಿದರು. ನಾವು ನಮ್ಮ ಪರಿಸ್ಥಿತಿಯೂ ಹಾಗೇ ಇದೆ. ಸಮಾಜದ ಸ್ಥಿತಿಗತಿ ನೋಡ್ತಾ ಇದ್ದರೆ, ಸುತ್ತಮುತ್ತಲಿನ ವಾತಾವರಣ ಗಮನಿಸ್ತಾ ಇದ್ದರೆ, ಯಾವುದೋ ರಾಕ್ಷಸರ ಹಿಡಿತಕ್ಕೆ ವಶವಾಗಿ ಬಲಿಯಾದ ಹಾಗೆ ಕಾಣ್ತಾ ಇದೆ. ನಮ್ಮ ಈರ್ಷ್ಯೆಗಳು, ನಮ್ಮ ಅಹಂಕಾರಗಳು, ಇವುಗಳೇ ಅರ್ಧ ನಮ್ಮನ್ನು ತಿಂದು ಹಾಕ್ತಾ ಇದೆ. ಇವುಗಳು ಕೂಡ ರಾಕ್ಷಸರು ಬೇರೆ ಅಲ್ಲ, ಇವುಗಳು ಬೇರೆ ಅಲ್ಲ ಅಲ್ವಾ? ಇದು ಎಲ್ಲಿಂದ ಶುರುವಾಗುತ್ತಪ್ಪ ಅಂದರೆ ಮನೆಯಿಂದ ಸಮಾಜದವರೆಗೆ ವಿಸ್ತರಿಸ್ಕೊಂಡು ಬಿಟ್ಟಿದೆ ಈ ಒಂದು ಕಂಟಕಗಳು, ಉಪದ್ರವಗಳು. ಇವುಗಳಿಂದ ಬಿಡುಗಡೆಯಾಗಬೇಕು ಅಂತಂದರೆ ಮಹಾ ಸಾಧನವಾಗಿದೆ ಈ ಶರನ್ನವರಾತ್ರಿ. ದೇವತೆಗಳೆಲ್ಲ ಕೈ ಜೋಡಿಸಿ ನಮಿಸಿದ್ದು ಆಕೆಯನ್ನು, ಆ 9 ದೇವಿಯ ಸ್ವರೂಪಗಳನ್ನು ಆರಾಧಿಸಿದ್ದು ಹೇಗೆ? ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣೀ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೇತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರೀ ಚ, ನವದುರ್ಗಾ ಪ್ರಕೀರ್ತಿತಾ. ಒಂದೊಂದು ದಿವಸವೂ ಆಕೆ ಒಂದೊಂದು ಸ್ವರೂಪದಲ್ಲಿ ಪ್ರಕಟಗೊಂಡು ದೇವತೆಗಳನ್ನು ಕಷ್ಟದಿಂದ ಪಾರು ಮಾಡಿದಳು. ಆ ರೀತಿಯಲ್ಲಿ ಈ ದಿವಸ ಪ್ರಥಮಂ ಶೈಲಪುತ್ರಿ ಇತಿ, ಶೈಲಪುತ್ರಿಯಾಗಿ ಆವಿರ್ಭವಿಸಿದಳು. ಇದಕ್ಕೆ ಬಹಳ ವಿಸ್ತಾರವಾದ ಕಥೆ ಇದೆ. ಮಾರ್ಕಂಡೇಯ ಪುರಾಣದಲ್ಲಿ ಬಹಳ ಸೊಗಸಾದ ವಿಸ್ತಾರವಾದ ಕಥೆ ಬರ್ತದೆ. ಅಲ್ಲಿ ದಕ್ಷಬ್ರಹ್ಮನ ಯಾಗದಲ್ಲಿ ದಾಕ್ಷಾಯಿಣಿ ಯಜ್ಞಕುಂಡಕ್ಕೆ ಬಿದ್ದು ತನ್ನ ದೇಹವನ್ನು ಸಮರ್ಪಣೆ ಮಾಡಿಕೊಂಡ್ಬಿಟ್ಟಿದ್ದಾಳೆ. ಈಗ ಅವಳ ಅಸ್ತಿತ್ವ ಇಲ್ಲ. ಹೀಗಾಗಿ ಶಿವನಿಗೆ ಒಂದು ರೀತಿಯ ಮನಸ್ಸಿನ ವೇದನೆ
ಅಂಟುಕೊಂಡು ಬಿಟ್ಟಿದೆ. ಸಹಿಸಲಾಗದ ಪರಮ ದುಃಖ ಅಂತೀವಲ್ಲ, ಆ ರೀತಿಯ ಒಂದು ದುಃಖ ಶಿವನ ಹೃದಯದಲ್ಲಿ ವಿಷಗಟ್ಟಿಬಿಟ್ಟಿದೆ, ಮಡುಗಟ್ಟಿಬಿಟ್ಟಿದೆ. ಅಂಥ ಶಿವ ಆ ಯಜ್ಞಕುಂಡದಲ್ಲಿ ಬಿದ್ದಂತಹ ತನ್ನ ಹೆಂಡತಿಯನ್ನು ಹೆಗಲ ಮೇಲೆ ಹೊತ್ತು ಎಲ್ಲ ಕಡೆ ಸುತ್ತಾಡಿದ್ದಾನೆ. ದೇವತೆಗಳಿಗೂ ಕೂಡ ಇದನ್ನು ತಟ್ಕೊಳ್ಳೋಕ್ಕಾಗದೆ ಶಿವನಿಗೆ ಬಂದು, ಬ್ರಹ್ಮನೇ ಸಾಕ್ಷಾತ್ ಬಂದು ಆ ದುಃಖವನ್ನು ಹೊರಸಿದ್ದಾನೆ. ಸಂಕಟ ಮಾಡ್ಕೋಬೇಡ ಅಂತ. ಇದೆಲ್ಲ ಕಳೆಯುವ ವೇಳೆಗೆ ಸುಮಾರು ವರ್ಷಗಳು ಕಳೆದು ಹೋಗಿದೆ. ಮತ್ತೆ ಯಾವ ಆ ಅಗ್ನಿಕುಂಡದಲ್ಲಿ ಭಸ್ಮವಾಗಿದ್ದಳೋ ಆ ಪಾರ್ವತಿ ಮತ್ತೆ ಈಗ ಪರ್ವತ ರಾಜನ ಹಿಮವಂತನ ಪುತ್ರಿಯಾಗಿ ಅವತರಿಸಿದ್ದಾಳೆ. ಶಿವ ಇತ್ತ ಅವಳ ಧ್ಯಾನದಲ್ಲಿ, ಅವಳ ಸ್ಮರಣೆಯಲ್ಲಿ, ಅವಳ ವಿರಹದಲ್ಲಿ ಪರಿತಪ್ತನಾಗಿ ತಪಸ್ವಿಯಾಗಿಬಿಟ್ಟಿದ್ದಾನೆ. ಬೇರೆ ಯಾವುದು ಬೇಡ ನನಗೆ, ಪಾರ್ವತಿ ಇಲ್ಲದ ಬದುಕು ಬದುಕಲ್ಲ ಅಂತ ಹೇಳಿ ಹಿಮಾಲಯದ ತಪ್ಪಲಲ್ಲಿ ಕೂತು ಆತ ಧ್ಯಾನ ನಿರತನಾಗ್ಬಿಟ್ಟಿದ್ದಾನೆ. ಹಾಗಿರುವ ಸಂದರ್ಭದಲ್ಲಿ ಇತ್ತ ಹಿಮವಂತನ ಮಗಳಾಗಿ ಹಿಮವತ್ಪುತ್ರಿ, ಶೈಲಪುತ್ರಿ ಅಂತ ಕರೀತಾರೆ. ಶೈಲ ಅಂದರೆ ಬೆಟ್ಟ ಅಂತ. ಅವನ ಮಗಳಾಗಿ ಅವತರಿಸಿದಳು ಮತ್ತೆ ಶಿವನನ್ನು ಹೊಂದಲಿಕ್ಕೆ. ಹೀಗಾಗಿ ಈ ಅವತಾರ ಏನಾಗಿದೆ, ಮರು ಸೃಷ್ಟಿ ಏನಾಗಿದೆ ಪಾರ್ವತಿಯದ್ದು, ದಾಕ್ಷಾಯಿಣಿಯದ್ದು. ಈ ಮೊದಲ ದಿನ ಶೈಲಪುತ್ರಿ ಅಂದರೆ ಆಕೆಯ ಆವಿರ್ಭಾವ ಆಯಿತು, ಶಿವನಿಗಾಗಿ ಮತ್ತೊಮ್ಮೆ ಹುಟ್ಟಿದ್ದಾಳೆ ಅನ್ನೋದನ್ನು ಸೂಚಿಸ್ತಾ ಇದೆ ಈ ಮೊದಲ ದಿವಸ ಶೈಲಪುತ್ರಿಯ ಆರಾಧನೆ. ಈ ದಿವಸ ಬಂಗಾರ ವರ್ಣದಲ್ಲಿ ಆಕೆ ಕಂಗೊಳಿಸ್ತಾ ಇರ್ತಾಳೆ. ಆಕೆಯ ಆವಿರ್ಭಾವ ಅಂತಕ್ಕಂಥದ್ದು ಜಗತ್ತಿಗೆ ಒಂದು ಮಂಗಳವನ್ನು ತಂದುಕೊಟ್ಟಿದೆ. ದೇವತೆಗಳೆಲ್ಲ ರಾಕ್ಷಸರ ಉಪಟಳದಲ್ಲಿ ಹೇಗೆ ಕಮರಿ ಹೋಗಿದ್ದಾರೋ ಅದನ್ನು ಬಿಡಿಸಲಿಕ್ಕಾಗಿ ಅವಳ ಅವತಾರ ಆಗಿದೆ. ಇದನ್ನೇ ಮೊದಲ ದಿವಸ ಶೈಲಪುತ್ರಿಯ ಆರಾಧನೆ ಅಂತ ಕರೆಯಲಾಗುತ್ತೆ. ಮೊದಲ 3 ದಿನದಲ್ಲಿ ಆಕೆಯನ್ನು ದುರ್ಗಾ ಸಪ್ತಶತಿ ವಿವರಿಸುವ ಹಾಗೆ ಕಾಳಿ ಸ್ವರೂಪದಲ್ಲಿಯೂ, ಎರಡನೇ ದಿವಸ, ಎರಡನೇ 3 ಅಂದರೆ 4, 5, 6ನೇ ದಿನಗಳನ್ನು ಮಹಾಲಕ್ಷ್ಮಿ ಸ್ವರೂಪದಲ್ಲಿಯೂ, ಕೊನೆಯ 3 ದಿನಗಳನ್ನು ಆಕೆಯನ್ನು ಮಹಾ ಸರಸ್ವತಿ ಸ್ವರೂಪದಲ್ಲಿಯೂ, ತ್ರಿಗುಣಾತ್ಮಿಕೆ ಅನ್ನುವ ದೃಷ್ಟಿಯಲ್ಲಿ ತಮಸ್ಸು, ರಜಸ್ಸು ಹಾಗೂ ಸತ್ವ ರಜಸ್ತಮೋ ಗುಣಗಳ ಒಂದು ಮೂರ್ತಿ, ಆ ದೃಷ್ಟಿಯಲ್ಲಿ ಈ ದುರ್ಗಾ ಆರಾಧನೆ ಅಂತಕ್ಕಂಥದ್ದು ಮೊದಲ 3 ದಿವಸ ಕಾಳಿಗೂ, ಎರಡನೇ ಭಾಗದಲ್ಲಿ ಮಹಾಲಕ್ಷ್ಮಿಗೂ, ಕೊನೆಯಲ್ಲಿ ಸರಸ್ವತಿಗೂ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಈ ಒಂದು ನವರಾತ್ರಿಯಲ್ಲಿ ಸಾಮಾನ್ಯರು ನಾವೆಲ್ಲ ಮನೆಗಳಲ್ಲಿ ಮಾಡಬಹುದಾದ ಆಚರಣೆ ಏನನ್ನು ಮಾಡಿದರೆ ನಾವು ದುರ್ಗೆಯನ್ನು ಒಲಿಸಿಕೊಳ್ಳಬಹುದು ಅಂತಂದರೆ, ಮಾರ್ಕಂಡೇಯ ಪುರಾಣದಲ್ಲಿ ಆ ದೇವಿ ಭಾಗವತದ ಆ ಭಾಗದಲ್ಲಿ ವಿವರಿಸ್ತಾರೆ. ಒಂದೊಂದು ದಿನವೂ ಒಂದೊಂದು ಬಗೆಯ ಪೂಜೆಗಳನ್ನು ನೆರವೇರಿಸಿದರೆ, ಒಂದೊಂದು ದಾನವನ್ನು ಅರ್ಪಿಸಿದರೆ ತಾಯಿಯಿಂದ ಬಹಳ ವಿಶೇಷವಾದ ವರಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಈ ದಿವಸ ನಾವೇನು ಮಾಡಬಹುದು, ನೀವೆಲ್ಲ ಏನಪ್ಪ ಮಾಡಬಹುದು? ಈ ಮೊದಲ ದಿವಸ ಮನೆಗಳಲ್ಲಿ ಆ ದುರ್ಗೆಯ ಪಟವನ್ನು ಅಥವಾ ವಿಗ್ರಹವನ್ನು ತಂದಿಟ್ಟುಕೊಂಡು ಮಂಟಪವನ್ನು ಶುಚಿ ಮಾಡಿ, ಆ ಮಂಟಪದಲ್ಲಿ ಒಂದು ತಟ್ಟೆಯಲ್ಲಿ ತಾಮ್ರ, ಹಿತ್ತಾಳೆ ಯಾವುದೇ ಆದೀತು, ಬೆಳ್ಳಿ ಸಾಧ್ಯವಾದವರು, ಅಲ್ಲಿ ತಾಯಿಯನ್ನು ಸ್ಥಾಪನೆ ಮಾಡಿ ಆ ತಾಯಿಗೆ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಿ, ಮುಖ್ಯವಾಗಿ ಆಜ್ಯ ಸಮರ್ಪಣೆಯನ್ನು ಹೇಳಿದೆ. ಪ್ರತಿಪತ್ತಿಥಿಮಾಸಾದ್ಯ ದೇವೀಂ ಆಜ್ಯೇನ ಪೂಜಯೇತ್, ಘೃತಂ ದದ್ಯಾದ್ ಬ್ರಾಹ್ಮಣಾಯ ರೋಗಹೀನೋ ಭವೇನ್ನರಃ ಅಂತ ಒಂದು ಮಾತನ್ನು ಹೇಳ್ತಾರೆ. ಪ್ರತಿಪತ್ತಿಥಿಮಾಸಾದ್ಯ ದೇವೀಂ ಆಜ್ಯೇನ ಪೂಜಯೇತ್. ಆಜ್ಯ ಅಂದರೆ ತುಪ್ಪ. ತುಪ್ಪದಿಂದ ದೇವಿಗೆ ಅಭಿಷೇಕವನ್ನು ಮಾಡಿಸಿದರೆ, ಮನೆಗಳಲ್ಲಾದರೂ ಮಾಡಿ ಅಥವಾ ಹೊರಗಡೆ ದೇವಸ್ಥಾನಗಳಿಗಾದರೂ ಕೊಡಿ,
ಅಂತೂ ಈ ದಿವಸ ಮೊದಲನೇ ದಿವಸ ನಿಮಗೆಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ಭಾಂಡದಲ್ಲಿ, ತಾಮ್ರದ ಪಾತ್ರೆಯಲ್ಲಿ, ಹಿತ್ತಾಳೆಯ ಪಾತ್ರೆಯಲ್ಲಿ, ಯಾವುದೇ ಸರಿ, ಏನು ಇಲ್ಲಪ್ಪ ನಾನು ಬಡವ ಅಂದರೆ ಒಂದು ದೊನ್ನೆಯಲ್ಲಿ ತುಪ್ಪವನ್ನು ಹಾಕಿಕೊಂಡು ತುಪ್ಪವನ್ನು ನೀವು ದೇವಿಗೆ ಸಮರ್ಪಣೆ ಮಾಡಿದ್ದೇ ಆದರೆ, ಅಥವಾ ಅಲ್ಲಿರ್ತಕ್ಕಂತಹ ಅರ್ಚಕರಿಗೆ, ಯಾರು ಅನುಷ್ಠಾನಪರರು ಸದಾ ದೇವಿಯ ಉಪಾಸನೆಯಲ್ಲಿ, ಆಕೆಯ ಸೇವೆಯಲ್ಲಿ ನಿರತರಾಗಿದ್ದಾರೋ, ಕಾಯ ವಾಚ ಮನಸ್ಸ, ದೇವಸ್ಥಾನಗಳಿಗೆ ಹೋದರೆ ಹಾಗನ್ಸುತ್ತೆ, ಒಂದೊಂದು ದೇವಸ್ಥಾನದಲ್ಲಿ ಅರ್ಚಕರು ಹಾಗೆ ಅನುಷ್ಠಾನಪರರಾಗಿರ್ತಾರೆ. ಅಂಥವ್ರು ಸಿಕ್ಕರೆ ಅವರಿಗೆ ನೋಡಿ ಆಜ್ಯವನ್ನು ಸಮರ್ಪಣೆ ಮಾಡಿದ್ರೆ ರೋಗಹೀನೋ ಭವೇತ್ ಸದಾ. ಯಾವುದೋ ಒಂದು ಸಂಕಟದಲ್ಲಿ, ರೋಗದಲ್ಲಿ ತುತ್ತಾಗಿದ್ದರೆ, ಬಳಲಿದ್ದರೆ, ಹಾಸ್ಪಿಟ್ಲಲ್ಲಿ ಇರ್ತಾರೆ ಪಾಪ, ಎಷ್ಟೋ ಯಾವುದೋ ಒಂದು ಕಾಯಿಲೆ ಅಂಟ್ಕೊಂಡ್ಬಿಟ್ಟಿರುತ್ತೆ, ವಾಸಿಯಾಗದೇ ಇರತಕ್ಕಂಥದ್ದು, ಎಷ್ಟು ಆಸ್ಪತ್ರೆಗೆ ತಿರುಗಾಡಿದ್ರೂ ಆಗಿಲ್ಲಪ್ಪ ವಾಸಿ, ಏನಪ್ಪ ಮಾಡೋದು ನೋಡಿ. ರೋಗಹೀನೋ ಭವೇತ್ ಸದಾ ಅಂತ ಹೇಳಿ ಇದಕ್ಕೆ ಆಧಾರ ಇದೆ, ದೇವಿ ಭಾಗವತ ಕೊಟ್ಟಿದೆ. ನೋಡಪ್ಪ, ಈ ದಿವಸ ಮೊದಲನೇ ದಿವಸ ಈ ಶೈಲಪುತ್ರಿಯದಿ ಆರಾಧನೆಯ ದಿವಸದಲ್ಲಿ ನೀವೇನಾದರೂ ತುಪ್ಪವನ್ನು ತಗೊಂಡು ಹೋಗಿ ನೀವು ದಾನ ಮಾಡಿದ್ರೆ, ಅವರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿಸಿ ದಾನ ಮಾಡಿದ್ರೆ, ತುಪ್ಪ ದಾನ ಮಾಡಿದ್ರೆ, ಬಂದಿರತಕ್ಕಂತಹ ಮಾರಣಾಂತಿಕ ಕಾಯಿಲೆಗಳು, ರೋಗಗಳು, ಯಾವುದೇ ರೋಗ ಬಾಧಿಸ್ತಾ ಇರಲಿ ನಿಮ್ಮನ್ನು, ಆ ರೋಗದಿಂದ ಬಿಡುಗಡೆ ಆಗಿಬಿಡ್ತಾರೆ ಅಂತಕ್ಕಂಥ ಒಂದು ವಿಶಿಷ್ಟ ಫಲವನ್ನು ಹೇಳಿದೆ. ಹೀಗಾಗಿ ತಾವು ಈ ದಿವಸ ಸಾಧ್ಯವಾದರೆ ಘೃತದಾನ, ಘೃತ ತುಪ್ಪ ಎಲ್ಲ ಒಂದೇ, ಆಜ್ಯ ತುಪ್ಪ ಬೇರೆ ಬೇರೆ ಹೆಸರು, ಅದನ್ನು ನೀವು ಸಮರ್ಪಣೆ ಮಾಡಿದ್ರೆ ಈ ದಿವಸ ಆ ತಾಯಿಯ ಅನುಗ್ರಹದಿಂದ ನಿಮಗೆ ರೋಗ ನಿವಾರಣೆ ಆಗುತ್ತೆ ಅನ್ನೋದನ್ನು ಹೇಳಿದೆ. ಹೀಗಾಗಿ ತಾವೆಲ್ಲ ಈ ದಿವಸ ದುರ್ಗೆಯ ಸನ್ನಿಧಾನಕ್ಕೆ ಹೋಗಿ ಬಂಗಾರ ವರ್ಣದ ಪುಷ್ಪಗಳನ್ನು, ಗೋಲ್ಡನ್ ಫ್ಲವರ್ಸ್, ಸುವರ್ಣ ಪುಷ್ಪವನ್ನು ಸಮರ್ಪಣೆ ಮಾಡಲಿಕ್ಕೆ ಆಗಲ್ಲ ನಮ್ಮ ಕೈಲಿ, ಯಾಕೆಂದರೆ ಅದು ಕಷ್ಟ, ಬಂಗಾರದ ರೇಟ್ ಹಾಗೆ ಹೋಗಿದೆ. ಹಾಗಾಗಿ ಆ ವರ್ಣದ ಪುಷ್ಪ ಸಮರ್ಪಣೆ ಮಾಡಿದ್ರೆ, ಬಂಗಾರ ವರ್ಣದ ಪುಷ್ಪಗಳನ್ನು ಈ ದಿವಸ ಸಮರ್ಪಣೆ ಮಾಡಿದ್ರೆ, ಆ ಬಣ್ಣದ, ಬಂಗಾರ ಬಣ್ಣದ ಪುಷ್ಪಗಳನ್ನು ದೇವಿ ಸನ್ನಿಧಾನಕ್ಕೆ ತಗೊಂಡು ಹೋಗಿ ಕೊಟ್ಟರೆ ಅದೂ ಕೂಡ ನಿಮ್ಮ ಸಂಕಲ್ಪವನ್ನು ಈಡೇರಿಸುತ್ತೆ, ಅದರಲ್ಲಿ ಸಂಶಯ ಬೇಡ. ಈ ರೀತಿಯಲ್ಲಿ ಮೊದಲನೇ ದಿವಸ ಶರತ್ಕಾಲ, ಶಂ ರಾತಿ ಇತಿ ಶರತ್ ಅಂತ, ಮಂಗಳವನ್ನು ಯಾವುದು ತಂದು ಕೊಡುತ್ತೋ ಅದನ್ನು ಶರತ್ಕಾಲ ಅಂತ ಕರೀತಾರೆ. ಹೀಗಾಗಿ ನಮ್ಮ ಬದುಕಿಗೆ ಒಂದು ಮಂಗಳ ವಾತಾವರಣ ನಿರ್ಮಾಣವಾಗಬೇಕು, ಮಂಗಳಮಯವಾಗಬೇಕು ನಮ್ಮ ಬದುಕು ಅನ್ನುವ ಸಂಕಲ್ಪ ಯಾರ್ಯಾರಿಗಿದೆಯೋ ಅವರೆಲ್ಲರೂ ಈ ಹೊತ್ತಿನಿಂದ ಪ್ರತಿ ದಿವಸವೂ ಒಂದೊಂದು ಫಲ ಇದೆ, ಅದನ್ನು ಒಂದೊಂದು ದಿವಸಕ್ಕೂ ನಾನು ವಿಸ್ತರಿಸ್ತಾ ಹೋಗ್ತೀನಿ. ಈ ದಿವಸ ಹೇಗೆ ಆಜ್ಯವನ್ನು ಕೊಟ್ಟರೆ ರೋಗ ನಿವಾರಣೆಯಾಗುತ್ತೆ ಅಂತಿದೆಯೋ ಆ ರೀತಿಯಲ್ಲಿ ನಾಳೆ ದಿವಸ ಏನು ಅನ್ನೋದನ್ನು ನಾವು ನಾಳೆ ನೋಡೋಣ. ಅಂತೂ ಈ ನವರಾತ್ರಿ 9 ದಿನಗಳು ಕೂಡ ನೀವು ಶ್ರದ್ಧೆಯಿಂದ, ಭಕ್ತಿಯಿಂದ ತಾಯಿಯ ಸೇವೆ ಮಾಡ್ತಾ ಬಂದರೆ 10ನೇ ದಿವಸ ಅಹಸ್ ಅಂತಾರೆ, ಬೆಳಗ್ಗೆ ಆವತ್ತಿನ ಮಾರನೇ ದಿವಸ ನಿಮಗೆ ಅದರ ಫಲ ನಿಮಗೆ ಬಂದುಬಿಡುತ್ತೆ. ಅದನ್ನು ದೇವತೆಗಳು ಕಂಡಿದ್ದಾರೆ, ನಮಗೂ ಅದು ಬರಲಿಕ್ಕೆ ನಮಗೆ ಬೇಕಾಗಿರೋದು ಒಂದೇ, ಶ್ರದ್ಧೆ, ಭಕ್ತಿ. ಇವೆರಡರಿಂದ ನೀವು ಪ್ರತಿನಿತ್ಯ ತಾಯಿಯನ್ನು ಪೂಜಿಸಿದ್ದೇ ಆದರೆ, ಆರಾಧಿಸಿದ್ದೇ ಆದರೆ ತಾಯಿಯ ಫಲವನ್ನು ನಾವು 10ನೇ ದಿವಸ ಕಾಣ್ತೇವೆ. ಹೀಗಾಗಿ ತಾವೆಲ್ಲ ಈ ದಿವಸದಿಂದ ಈ ಪೂಜೆಯನ್ನು, ದೇವಿಯ ಆರಾಧನೆಯನ್ನು ಪ್ರಾರಂಭ ಮಾಡಿ ಒಳಿತಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.